ಈ ಬಾರಿಯ ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮ ಉತ್ತರ ಕರ್ನಾಟಕದ ಜೀವನಾಡಿಯಾಗಿರುವ ಕೃಷ್ಣಾ ನದಿ ಬತ್ತುವ ಸ್ಥಿತಿಗೆ ತಲುಪಿದೆ. ವಾಡಿಕೆಗಿಂತ ಅತಿ ಕಡಿಮೆ ಪ್ರಮಾಣದಲ್ಲಿ ಮಳೆಯಾಗಿರುವುದರಿಂದ ನದಿಯ ನೀರಿನ ಮಟ್ಟ ಗಣನೀಯವಾಗಿ ಕುಸಿದಿದೆ. ದಕ್ಷಿಣ ಮಹಾರಾಷ್ಟ್ರ ಹಾಗೂ ಉತ್ತರ ಕರ್ನಾಟಕದ ಪ್ರಮುಖ ನದಿಯಾದ ಕೃಷ್ಣೆಯ ಒಡಲು ಬರಿದಾಗಿದ್ದು, ನದಿ ತೀರದ ರೈತರಲ್ಲಿ ಆತಂಕ ಮನೆ ಮಾಡಿದೆ. ಕೃಷಿ ಚಟುವಟಿಕೆಗಳಿಗೆ ತೀವ್ರ ಹೊಡೆತ ಬಿದ್ದಿದ್ದು, ಮುಂಗಾರು ಆಧಾರಿತ ಬೆಳೆಗಳ ಭವಿಷ್ಯ ಅನಿಶ್ಚಿತವಾಗಿದೆ. ಕೃಷ್ಣಾ ನದಿಯನ್ನು ಅವಲಂಬಿಸಿ ಬದುಕುತ್ತಿರುವ ಬೆಳಗಾವಿ, ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಗಳ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನೀರಿನ ಕೊರತೆಯಿಂದ ಬೆಳೆಗಳಷ್ಟೇ ಅಲ್ಲ, ಜಾನುವಾರುಗಳಿಗೂ ಜಲಕ್ಷಾಮದ ಭೀತಿ ಎದುರಾಗಿದೆ. ಈ ನಡುವೆ ಪಕ್ಕದ ಮಹಾರಾಷ್ಟ್ರದ ಕೊಯ್ನಾ ಜಲಾಶಯದಿಂದ ತುರ್ತಾಗಿ ನೀರು ಹರಿಸುವಂತೆ ರೈತರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಪರಿಸ್ಥಿತಿ ಹೀಗೆಯೇ ಮುಂದುವರಿದರೆ ಕೃಷಿ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಮತ್ತಷ್ಟು ಗಂಭೀರವಾಗುವ ಸಾಧ್ಯತೆ ಇದೆ. ಏನಾಗಿತ್ತು ರೀ, ಮೇ ತಿಂಗಳೊಳಗೆ ಮುಂಗಾರು ಮಳೆ ಆಗ್ತೈತ್ರಲ್ಲ, ಅವಾಗ ಹೊಳೆದಂದ್ರೆ ಹೊಳೆ ತುಂಬ್ತಿತ್ತು, ಸಮಸ್ಯೆ ಏನು ಬರ್ಲಾಗ್ತೈತ್ರಿ. ಈಗ ಏನಾಗಿತ್ತು, ಮುಂಗಾರು ಮಳೆ ಒಟ್ಟು ಆಗಿಲ್ಲ, ನೀರೆಲ್ಲ ಪೂರ್ತಿ ಒಣಗೈತ್ರಿ. ಮತ್ತು ಈಗ ಬೆಳೆ ಅಂತೂ ಪೂರ್ತಿ ಹಾಳಾಗಿದಾವೆ ರೀ. ಅಂದರೆ ಕಬ್ಬು ಒಂದು ಸ್ವಲ್ಪ ಇದಾಗಿತ್ತು ರೀ, ನೀರಂತೂ ಇಲ್ಲ, ಮೋಟ್ರ್ ಅಂತೂ ಬಂದಾಗಿದಾವೆ ರೀ. ಅಂತೂ ನಿಮ್ಮ ಬೆಳೆ ಈಗೆಲ್ಲ ಪೂರ್ತಿ ಕೊಲ್ಯಾಪ್ಸ್ ಆಗಿದಾವ್ರೆಲ್ಲ. ಮಹಾರಾಷ್ಟ್ರದಿಂದ ಏನು ನೀರು ಬಿಡ್ತಿದ್ರಲ್ಲ, ಆ ಮಹಾರಾಷ್ಟ್ರದಿಂದ ನೀರೆಲ್ಲ ಬಿಡೋಲಾಗಿದ್ದಾರೆ ಅವರು. ಆ ಬಿಟ್ಟರೆ ಒಂದು ಸ್ವಲ್ಪ ಚಲೋ ಆಗ್ತದೆ ರೀ ಬೆಳೆಗೆ. ಅದೆಲ್ಲ ಇದು ಮೇ ಜೂನ್ ತಕ್ಕ ಒಂದು ಸ್ವಲ್ಪ ಹೊಳಿ ನೀರು ಬಂದು ಅಂದ್ರೆ ಮುಂದೆ ಬೆಳೆ ಚಲೋ ಆಗ್ತೈತೆ ರೀ. ಈಗ ಏನೇನು ಬೆಳೆದ್ರಿ ಈಗ ಬಿತ್ತನ? ಈಗ ಕಬ್ಬು ಐತ್ರಿ, ಜೋಳ ಇದಾವೆ ರೀ, ಮತ್ತು ಸೋಯಾಬೀನ್ ಹಾಕಿದಾರೆ ಈಗ ಬಿತ್ತಾನ. ಸೋಯಾಬೀನ್ ಅಂತೂ ಪೂರ್ತಿ ಹೋಗೈತ್ರಿ. ಈಗ ಬಿತ್ತಾನ ಆಗೈತೆ ರೀ. ಅದ್ರಾಗ ನೀವು ಹೊಳೆ ಇದು ಮಳೆ ಎಲ್ಲ ಏನಿಲ್ಲ, ನೀರಂತೂ ಇಲ್ಲಿಲ್ಲ. ಸೋಯಾಬೀನಿಗೆ ಶೇಂಗಾ ಅಂತೂ ಇದಾವೆ ರೀ, ಎರಡೂ ಮತ್ತು ಬಿತ್ತಾನ ಮಾಡ್ಬೇಕು ರೀ. ಸರ್ಕಾರದಿಂದ ಏನು ಪರಿಹಾರ ಏನು ಬೇಕಂತೀರಿ? ಮಳೆನೂ ಕೈ ಕೊಡ್ತಾ ಇದ್ದಾರೆ ಈ ವರ್ಷ. ಈಗ ಸರ್ಕಾರದಿಂದ ಪರಿಹಾರ ಕೊಡ್ಬೇಕು ರೀ. ಒಂದು ಸ್ವಲ್ಪ ಮಳೆ ಈಗ ಆಯ್ತಂದ್ರೆ ಒಂದು ಸ್ವಲ್ಪ ಚಲೋ ಆಗ್ತದೆ ರೀ. ಒಂದು ಎಕರೆ ಬೆಳಿಬೇಕಂದ್ರೆ ಬಿತ್ತನೆ ಮಾಡ್ಬೇಕಂದ್ರೆ ಎಷ್ಟು ಅಮೌಂಟ್ ಖರ್ಚು ಬರ್ತದೆ? ಒಂದು 15 ಸಾವಿರ ತನಕ ಬರ್ತೈತೆ. ಹಾಂ. ಈಗ ನಿಮ್ದು ಎಷ್ಟು ಎಕರೆ ಹೊಲ ಐತೆ? ಎಷ್ಟು ಬಿತ್ತನೆ ಮಾಡಿದ್ರಿ? ನಾವು ಹೊಲ ಮಾಡಿದ್ದೈತೆ ರೀ, ಒಂದು 2 ಎಕರೆ ಮಾಡಿದ್ದೇವೆ. ಹಾಂ ಸರ್, ಈಗ ವರ್ಷ ಈ ಟೈಮ್ನಾಗ ಮಳೆ ಬಂದ್ರಿ ಎಷ್ಟು ಪ್ರಮಾಣ ತುಂಬ್ತೈತೆ ರೀ? ಫುಲ್ ತುಂಬ್ತಿದ್ವಿ ರೀ. ಈ ವರ್ಷ ಮೈ ಇಲ್ಲ ಕಾರಣ ರೀ, ಹೊಯ್ ಬಿ ಕಡಿಮೆ ಆಗಿತ್ತು ರೀ, ಮತ್ತು ಬೇಳೆ ಎಲ್ಲ ಕಡಿಮೆ ಎಲ್ಲ ಆಗ್ತಾ ಇದ್ರಿ. ಈಗ ರೀ, ಈಗ ರೈತರೆಲ್ಲ ಕೆಲವೊಂದಿಷ್ಟು ಬಿತ್ತನೆ ಮಾಡಿದಾರೆ ರೀ, ಅವರು ಹೆಂಗೆ ರಂಗಾರ ಅವಾಗೆಲ್ಲ ಒಣಗಾತಾವ್ರಿ? ಈಗ ಒಣಗತ್ತವ್ರಲ್ಲ. ಈಗ ನಮ್ಮ ಸೈಡ್ ರೀ, ಈಗ ಮಹಾರಾಷ್ಟ್ರದಿಂದ ನೀರು ಬಿಟ್ಟಿರ್ತೀವಿ ರೀ, ಇಲ್ಲಿ ನಮ್ಮ ಹೊಯ್ವಿ ತುಂಬ್ತಿದ್ರಿ, ಮತ್ತು ನಮ್ಮ ಇಲ್ಲಿ ರೈತರಿಗೆ ನೀರು ಬಿ ಅನುಕೂಲ ಆಗ್ತಿದ್ರಿ. ಈಗ ನೀರಿಲ್ಲಾಗನ ಸಮಸ್ಯೆ ಭಾಳ ಸಮಸ್ಯೆ ಆಗ್ತಾ ಇದೆ. ಈಗ ಏನೇನು ಬೆಳೆದಾರ ರೀ? ಈಗ ರೀ ಶೇಂಗಾ ರೀ, ಕಬ್ರಿ, ಜೋಳ, ಗೊಂಜಾಳ ಇವೆಲ್ಲ ಬೆಳೆಗಳನ್ನು ಬೆಳೆದಾರ. ಬೆಳೆದಾರೆ. ಮತ್ತು ಹೆಂಗೇನ್ರಿ ನೀರು ಇಲ್ಲ? ಮಹಾರಾಷ್ಟ್ರದಿಂದ ನೀರು ಬಿಡಿಸ್ಬೇಕಂತ ಏನು ಹೇಳ್ತೀರಿ ಸರ್ಕಾರದವರು? ಹಾಂ, ಮಹಾರಾಷ್ಟ್ರ ಇಲ್ಲಿ ಬಿಡ್ರಿ ಖರೆ, ಅಂದ್ರೆ ಬಿ ನೀರು ಸ್ಟಾಕ್ ಇತ್ತಿಗೋರಿ, ಈ ಕಡೆ ಬಿಟ್ಟರೆ ಎಲ್ಲರಿಗೂ ಅನುಕೂಲ ಆಗ್ತದೆ ರೀ. ಇದು ವರ್ಷ ಮಳೆ ಕಮ್ಮಿ ಆಗೈತೆ? ಹಾಂ, ಇದು ವರ್ಷ ಕಡಿಮೆ ಆಗಿದೆ. ಮುಂಗಾರು ಮಳೆ ಬಂದೇ ಇಲ್ಲ ಈ ವರ್ಷ ಬಂದಿಲ್ಲ ರೀ. 1-2 ಮಳೆ ಸಣ್ಣ ಪುಟ್ಟ ಅಷ್ಟೇ ಆಗಿದೆ. ಅಷ್ಟೇ ಒಂದು ಸಲ ಆಗಿದ್ರಿ, ಅದು ಬಿಟ್ರೆ ಮಳೆ ಆಗಿಲ್ಲ. ಮಳೆ ಆಗಿಲ್ಲ ರೀ. ಮುಂಗಾರು ಚುರುಕುಗೊಳ್ಳದಿದ್ದರೆ ಉತ್ತರ ಕರ್ನಾಟಕದಲ್ಲಿ ನೀರಿನ ಬಿಕ್ಕಟ್ಟು ತೀವ್ರ ಸ್ವರೂಪ ಪಡೆಯುವ ಆತಂಕ ವ್ಯಕ್ತವಾಗಿದೆ. ರಾಜಶೇಖರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ. $100 years, 100 days, 100% off on making charges. Bhima Legacy Fest 100 days offer. Get up to 100% off on making charges on gold, silver and diamond. And get a free 24 karat gold bar on every ₹1 lakh diamond value. Available at all Bhima showrooms. TNC apply.